ಮಾಡಿದವರು ಯಾವತ್ತೂ ಕೂಡ ಆಸ್ತಿ ಹಾಳು ಮಾಡಿಕೊಂಡಿಲ್ಲ. ದಾನ ಮಾಡಿದವರ ಆಸ್ತಿ ಹೆಚ್ಚಾಗ್ತದ. ಎದಕ್ಕೆ ಹಾಳಾಗ್ತಾರ ಅಂತಂದ್ರೆ ಓಶಿ ಆಡಿದವರು ಇಸ್ಪೆಟ್ಟು ಆಡಿದವು. ಹೌದ್ರಿ, ಓಶಿ ಆಡಿದವರು ಇಸ್ಪೆಟ್ಟು ಆಡಿದವರು ಹಾಳಾಗ್ತಾರ. ನಾ ಹೇಳಿನಲ್ಲಿ ನಿಮಗೆ, ಯಾವುದೋ ಒಂದು ಹುಡುಗ ಕೆಮ್ಕೋಂತ ಗ್ವಾಲಿಗೇರಿಗೆ ಹೊಂಟದ. ಯಾಕೆ ಕೆಮ್ಮಕತ್ತಿ ಅಂದ ಇದರೊಬ್ಬ ಬರ್ತಿದ್ದ ಫುಲ್ ನಿಷೇಧಾಗ ಬರ್ತಿದ್ದ ಶಾಂತಯ್ಯಪ್ಪ. ಅವ ಎಡಕ ಬಲಕ ಕಿಶೆದಾಗ ಒಂದು ಜೊತೆ ಅದಾವ, ಅವೇನಿಲ್ಲ. ಅದೇ ಎಡಕ ಬಲಕ ಕಿಶೆದಾಗ ಶರದ ಬಾಟ್ಲಿ ಇಟ್ಕೊಂಡಾನ. ಈ ಹುಡುಗ ಗ್ವಾಲಿಗೇರಿಗೆ ಹೊಂಟಾನ. ಕೇಳ್ದ, ನಿಷೇಧ ಕೇಳ್ದಲ್ಲೇ ಎಲ್ಲಿಗೊಕ್ಕಿ ಅಂದ. ಅವ ಹಿಂಗ ಜೋಲಿಗೆ ಹೊಡ್ಕೊಂತ, ಎಲ್ಲಿಗೊಕ್ಕಿ ಅಂದ. ನಾ ಅಲ್ರಿ ಅವ. ದೊಡ್ಡಪ್ಪ 15 ದಿವಸ ಆಯ್ತು ಕೆಮ್ಮಕತ್ತೀನಿ ದೊಡ್ಡಪ್ಪ, ನಾನು ಕೆಮ್ಮ ಕಡಿಮೆ ಆಗಿಲ್ಲ ದೊಡ್ಡಪ್ಪ, ಅದಕ್ಕೆ ಮಮ್ಮಿ ಗ್ವಾಲಿಗೇರಿಗೆ ಹೋಗಿ ತೋರಿಸ್ಕೊಂಡು ಬಾ ಅಂದಾಳ. ಎಲ್ಲಿಗೆ ಹೊಂಟಿದಿ? ಗ್ವಾಲಿಗೇರಿಗೆ. ಯಾಕೆ ಹೊಂಟಿದಿ? ಕೆಮ್ಮು ಭಾಳ ಆಗ್ಯದ ದೊಡ್ಡಪ್ಪ, ಮಮ್ಮಿ ರೊಕ್ಕ ಕೊಟ್ಟಾಳ ತೋರಿಸ್ಕೊಂಬ ಅಂದಾಳ. ಅವಾಗ ಏನಿರ್ಬೇಕು, ಮಗನ ಕೆಮ್ಮಿನ ಸಲುವಾಗಿ ಗ್ವಾಲಿಗೇರಿಗೆ ಹೋಗ್ತಾರ ಅಲ್ಲೇ ತಗೋ ಅಂತ ಆ ತನ್ನ ಕಿಶೆಯದೊಳಗಿನ ಒಂದು ಶೆರೆದ ಬಾಟ್ಲಿ ಹುಡುಗನ ಕೈಯ ಕೊಟ್ಟು ಹೇಳ್ತಾನ, ಲೇ ಇದು ಕುಡದಿ ಅಂತಂದ್ರೆ ಮಗನ ನಿನ್ನ ಕೆಮ್ಮು ಹೋಗಿ ಬಿಡ್ತದ. ಆ ಹುಡುಗ ಗಾಬರಿಯಾಗಿ ಬಾಟ್ಲಿ ನೋಡ್ತಾನ, ಆ ಕಡೆಮ್ಮೆ ಈ ಕಡೆಮ್ಮೆ. ಅವನು ಮಾರಿ ನೋಡಿ, ದೊಡ್ಡಪ್ಪ ಇದನ್ನು ಕುಡಿದ್ರೆ ಕೆಮ್ಮು ಹೋಗ್ತದೇನು ಅನ್ನೋದಕ್ಕೆ ಅವೇನು ಅನ್ಬೇಕು, ಏನು ದಾಡ್ಡದಿಯಲ್ಲೇ ಊರು ಮುಂದಿನ 4 ಎಕರೆ ಹೊಲ ಹೋಗ್ಯದ, ನಿಂದು ಕೆಮ್ಮು ಹೋಗಲ್ಲ ಮಗನ. ಕಾರಣ ನಾನೇನು? ಧರ್ಮಕ್ಕಾಗಿ ದಾನ ಮಾಡುವ ಗುಣ. ಬಹುಶಃ ದಾನದ ದೊಣು ಎಷ್ಟೋ ಮಂದಿಗೆ ಪಟ್ಟಿಗೆ ಬಂದಾರಂದ್ರೆ ದೊಣುವಾಗ್ತದೆ ಅಂತ ಎಷ್ಟೋ ಜನಗಳೇ ಹೇಳ್ತಾರ. ದೊಣುವಾಗೋದಲ್ಲ, ಕೊಡೋವರಿಗೆ ದೊಣುವಾಗೋದಲ್ಲ, ದಾನ ತಗೊಳ್ಳೋವರಿಗೆ ದೊಣುವಾಗುವ ದಾನಿಗಳು ಯಾವ ಊರೊಳಗದಾರ ಅಂದರೆ ಅದು ಪುಣ್ಯದ ಮಾಗಣಿಗೇರಿ ಒಳಗ ಅನ್ನುವಂಥದ್ದನ್ನು ಈ ವೇದಿಕೆಯಲ್ಲಿ ತಿಳಿಸಿ, ಎಲ್ಲರೂ ಕೂಡ ದಾನಮ್ಮ ದೇವಿಯ ಮದುವೆ ಕಾರ್ಯಕ್ರಮದೊಳಗೆ ಅದ್ಧೂರಿಯಾಗಿ ಸೇವಾ ಭಾವನೆ ನಡೀತದೆ. ಜತ್ ಸಂಸ್ಥಾನದ ಮಹಾದೊರೆ 551 ಜೋಡಿ ತನ್ನೆಲ್ಲ ಮದುಮಕ್ಕಳಿಗೆ ಬಟ್ಟಿ ದಾನ ಮಾಡದ, ತಾಳಿದಾನ ಮಾಡದ, ಅಷ್ಟೇ ಅಲ್ಲದೆ ಅನ್ನದಾನ ಮಾಡದ ದಾನಮ್ಮನಿಂದ ಸೋಮನಾಥರಿಂದ ಆಶೀರ್ವಾದವನ್ನು ಪಡೆದು ಆ ತಾಯಿ ಯಶುಭ ಮಹಾರಾಜನಿಗೆ ಹೇಳ್ತಾಳ, ಧರ್ಮಕ್ಕಾಗಿ ದುಡ್ದಿಯಪ್ಪ, ನಿನ್ನ ಹೆಸರು ಶಾಶ್ವತ. ಗಳಿಸಿದವರು ಶಾಶ್ವತ ಅಲ್ಲ, ರೊಕ್ಕಿದ್ದವರು ಶ್ರೀಮಂತರಲ್ಲ. ನಾ ಭಾಳ ಮಂದಿಗೆ ಹೇಳ್ತೀನಿ, ರೊಕ್ಕಿದ್ದವರೇ ಶ್ರೀಮಂತರು ಅಂತ ಅಲ್ಲ. ರೊಕ್ಕಿದ್ದವ ಯಾವತ್ತೂ ಶ್ರೀಮಂತಲ್ಲ, ಗಳಿಸಿದವರು ಯಾವತ್ತೂ ಶ್ರೀಮಂತರು ಅಂತಲ್ಲ, ಧರ್ಮಕ್ಕಾಗಿ ಬಳಸಿದವರು. ಆ ಶ್ರೀಮಂತಿಕೆಯನ್ನು ಇವತ್ತು ಯೇಸು ಮಹಾರಾಜ ನಮಗೇನು ಅಣ್ಣ ಏನು ತಮ್ಮ ಇಲ್ಲ, ಧರ್ಮಕ್ಕೆ ದುಡ್ದಾನ ಅಂತ ದಾನಮ್ಮನ ಚರಿತ್ರೆ ಒಳಗೆ ಯೇಸುಬ ಮಹಾರಾಜರದು ಎಷ್ಟೋ ರಾಜರು ಹಾಳಾಗಿ ಹೋಗ್ಯಾರ. ಮಣ್ಣಾಳದವರು ಹಾಳಾಗಿ ಹೋಗ್ಯಾರ, ಮನಸ್ಸಾಳದವರು ಈ ಸಮಾಜದೊಳಗೆ ಸದಾವ ಕಾಲ ಇರ್ತಾರ ಅನ್ನುವಂಥದ್ದು. ಎಲ್ಲ ದೈವಕ್ಕೆ ಆಶೀರ್ವಾದ ಮಾಡಿ ಮದುವೆ ಆದ ಮೇಲೆ ತಾಯಿ ಹೊರಟಿದ್ದೆಲ್ಲಿಗೆ ಅಂದರೆ ಶ್ರೀಶೈಲಕ್ಕೆ. ತಾಯಿ ಶ್ರೀಶೈಲಕ್ಕೆ ದಯಮಾಡಿಸ್ತಾಳ. ಶ್ರೀಶೈಲಕ್ಕೆ ದಯಮಾಡಿಸೋದು ಅಂತಂದ್ರೆ ತಾವುಗಳೆಲ್ಲ ಅರ್ಥ ಮಾಡ್ಕೋರಿ. ಶ್ರೀಶೈಲ ಅಂತಂದ್ರೆ ಅದು ಕಲಿಯುಗದ ಪುಣ್ಯದ ಕ್ಷೇತ್ರ. ಪಾರ್ವತಿ ಪರಮಾತ್ಮ ಅಲ್ಲಿ ಮಲ್ಲಯ್ಯ ಭ್ರಮರಾಂಬಿಕೆಯಾಗಿ, ಶ್ರೀಶೈಲ ಕ್ಷೇತ್ರದೊಳಗ ಮಲ್ಲಯ್ಯ ಪರಮಾತ್ಮ ಮಲ್ಲಯ್ಯನಾಗ್ಯಾನ, ಪಾರ್ವತಿ ಭ್ರಮರಾಂಬೆಯಾಗಿ ಆ ಪುಣ್ಯಕ್ಷೇತ್ರದೊಳಗೆ ನೆಲೆ ನಿಂತಾರ. ಮಲ್ಲಯ್ಯನ ದರ್ಶನ ಮಾಡೋಣ ಅಂತ ತಿಳಿದು ಆ ಪುಣ್ಯಾತ್ಮರು ಹೋಗುವಾಗ ವಿಶೇಷತೆ ಏನಿತ್ತು ಅಂತಂದ್ರೆ, ಒಂದು
ಒಂದು ಊರೊಳಗೆ ಆ ಸೋಮನಾಥ ತಾಯಿ ದಾನಮ್ಮನವರು ಹೊರಟಾರ. ಹೋಗುವಾಗ ತಂದೆ ತನ್ನ ಮಗಳನ್ನು ಕರ್ಕೊಂಡು ಗಂಡನ ಮನೆಯಿಂದ ತವ್ರ ಮನೆಗೆ ಹೊಂಟ. ಇದು ದಾರಿ ಒಳಗೆ ಯಾಕ ಅವ ಗಂಡನ ಮನೆಯಿಂದ ತವ್ರ ಮನೆಗೆ ಹೊರಟಿದ್ದ ಅಂತಂದ್ರೆ, ಗಂಡನ ಮನೆಯೊಳಗೆ ಅಲ್ಲಿ ಜಗಳ ಬಂದದ. ಗಂಡನ ಮನೆಯೊಳಗೆ ಜಗಳ ಬಂದದೆ. ಗಂಡ ಹೆಂಡತಿಗೆ ಜಗಳ ಅಲ್ರಿ, ಗಂಡ ಹೆಂಡತಿಯನ್ನು ಪ್ರೀತಿಯಿಂದಲೇ ಅದಾರ, ಗಂಡ ಹೆಂಡತಿ ಆತ್ಮೀಯತೆಯಿಂದಲೇ ಅದಾರ. ಆ ಮನೆಯೊಳಗಿದ್ದ ಅತ್ತಿಗೂ ಸೊಸಿಗೂ ಜಗಳ ಬಂದದ. ಅದಕ್ಕೆ ನಮ್ಮ ಇತ್ತಿತ್ತಲಾಗಿ ಕೆಲವು ಮಂದಿ ಏನು ಹೇಳದ್ರಿ ಅಂತಂದ್ರೆ, ಗಂಡ ಹೆಂಡತಿ ಜೀವ ಇರ್ತಾ, ಹುಡುಗಂದು ಹುಡುಗಿದು ಜಾತಕ ನೋಡೋದು ಬೇಕಾಗಿಲ್ಲಂತ. ಹುಡುಗ ಹುಡುಗಿ ಪ್ರೇಮದಿಂದಲೇ ಇರ್ತಾರ, ಗಂಡ ಹೆಂಡತಿ ಪ್ರೇಮದಿಂದಲೇ ಇರ್ತಾರ. ಅವರಿಬ್ಬರು ಕೂಡ್ಯದಾರ ಇಲ್ಲ, ಗಣ ಬಂದಾವಿಲ್ಲ ಅಂತ ಅವ್ರ ಜಾತಕ ನೋಡೋಕ್ಕಿಂತಲೂ ಯಾರ ಜಾತಕ ನೋಡೋದ್ರಿ? ಅತ್ತಿದು ಸೊಸಿದು. ಅತ್ತಿ ಸೊಸಿ ಕೂಡಿರ್ತಾರೆ ಇಲ್ಲ ಅಂತ ನೋಡೋದು. ನೀವೇ ಹೇಳ್ತಿರಲ್ಲ, ಅತ್ತಿ ಸೊಸ್ತೆಯರ ಜಗಳ ಏಸೋ ಮಂದಿ ಮಾರಿ ತೆಳಗ ಮಾಡ್ಯಾವ. ಮನೆಯೊಳಗಿರುವ ಮನೆಯಾಗಿನ ಗಂಡಸರ ಮರ್ಯಾದೆ ಕಳೆದು ಬಿಟ್ಟಾರ. ನೀವು ಏಸೋ ಮಂದಿ ವಿಚಾರ ಮಾಡ್ರಿ, ಅತ್ತಿನೂ ಹೆಣ್ಣೆ ಏನ್ರಿ? ಅತ್ತಿನೂ ಹೆಣ್ಣ, ಜಗಳ ತೆಗದ ಸೊಸಿನೂ ಹೆಣ್ಣ. ಸೊಸಿ ಸಂಬಾಯ್ತಿದ್ರು ಅಂದ್ರೆ ಅತ್ತಿದ ಅರ್ಬಾಟ ನಡೀತದ, ಅತ್ತಿ ಸಂಬಾಯ್ತಿಳಿದ್ದು ಅಂದ್ರೆ ಸೊಸಿದ ಅರ್ಬಾಟ ನಡೀತದೆ. ಅತ್ತಿಗೂ ಸೊಸಿಗೂ ಜಗಳ ಬಂದದೆ. ಇವರಿಬ್ಬರ ಮಧ್ಯೆ ಮಾವ ಮಾತನಾಡುವ ಪರಿಸ್ಥಿತಿ ಅದ. ಆ ಕಡೆ ಹೇಳದರ ಹೆಂಡತಿ ಮಾತು ಕೇಳ್ತಾನ ಅಂತ ಬೈತಾರ, ಹೌದ್ರಿ. ಇನ್ನ ಅವನ ಕಡೆ ಹೇಳದರ ಹೆಂಡತಿ ಮಾತ ಕೇಳಂಗಿಲ್ಲ ಅಂತ ಬೈತಾರ. ಇವರಿಬ್ಬರ ಮಧ್ಯೆ ತಂದೆ ಮಗ ಮೌನಾಗ್ಯಾರ. ಆದರೆ ಗುಣವಂತ ಹೆಣ್ಮಗಳು ಅತ್ತಿಗೆ ನಮಸ್ಕಾರ ಮಾಡ್ತಾಳ. ಅತ್ತೆಯ ಕಾಲು ಹಿಡಿದು ಅತ್ತೆಯ ಪಾದವನ ಕಣ್ಣೀರಿನಿಂದ ತೊಳೆದು ಪುಣ್ಯದ ಹೆಣ್ಮಗಳು ಹೇಳುತ್ತಾಳ, ಅತ್ತಿ ನನ್ನ ತವ್ರ ಮನೆಯೊಳಗ ಏನು ಕೊಡಬೇಕಾಗ್ಯದ, ತವ್ರ ಮನೆಯೊಳಗ ಏನು ಆತಿಥ್ಯವನ್ನು ನೀಡಬೇಕಾಗ್ಯದ, ಆ ಆತಿಥ್ಯ ಏನದ ಅದೆಲ್ಲವೂ ಮುಗಿದು ಹೋಗ್ಯದ. ಮತ್ತೆ ಈ ಮನೆಗೆ ತವ್ರ ಮನೆಯೊಳಗಿಂದ ತಗೊಂಡು ಬಾ ಅಂತಂದ್ರ ನಾ ಏನು ತರಬಲ್ಲೆ. ಆ ಮನೆತನನು ಬಡತನದೊಳಗದ ಅತ್ತಿ. ಯಾವುದೇ ಕೇಳುವಾಗ ವಿಚಾರ ನನ್ನಲ್ಲಿ ಇರಬೇಕಾಗ್ತದ. ಅತ್ತಿ ಮಂದಿ ಕೊಟ್ಟಿದ್ದು ಮನೆತನ, ದೇವರು ಕೊಟ್ಟಿದ್ದು ಕೊನೆತನ. ನಾವು ಇನ್ನೊಬ್ಬರಿಗೆ ಆಶೆ ಮಾಡೋದು ಬೇಡ, ದೇವರೊಳಗೆ ಆಶೆ ಮಾಡೋಣ ಅಂತ ಅತ್ತಿ ಹೇಳ್ತಾಳ. ಆ ಸೊಸಿ ಹೇಳ್ತಾಳ, ಆ ಸೊಸಿ ಮಾತಿಗೆ ಅತ್ತಿ ಹೇಳ್ತಾಳ, ನಿನ್ನ ವೇದಾಂತ ನನಗೆ ಬೇಕಾಗಿಲ್ಲ, ನಿನ್ನ ಪುರಾಣದ ಕಥೆಗಳು ನನಗೆ ಬೇಕಾಗಿಲ್ಲ. ನಾ ಹೇಳಾಕತ್ತೀನಿ, ನನ್ನ ಮಗ ಸಂಬಾಯಿತದಾನ, ನಿನ್ನ ಹಡದಪ್ಪ ತವ್ರ ಮನೆಯವರು ಏನು ಕೊಟ್ಟಾರಲ್ಲೇ ನಿನಗ, ನಮ್ಮ ಮನ್ಯಾಗ ನೀ ಇರಬೇಡ, ನನ್ನ ಮಗನಿಗೆ ಇನ್ನೊಂದು ಮದುವೆ ಮಾಡ್ತೀನಿ, ನನ್ನ ಮನೆಯೊಳಗೆ ಇನ್ನೊಂದು ಮದುವೆ ಮಾಡ್ತೀನಿ. ಕೆಲವು ಮಂದಿ ಭಾಳ ಆಶಯದವ್ರು ಇರ್ತಾರೆ. ಕೆಲವು ಮಂದಿಗೆ ಎಷ್ಟು ಕೊಟ್ಟರೂ ಕೂಡ ಸಾಕು ಅನ್ನುವ ಗುಣ ಇರಂಗಿಲ್ಲ, ಬೇಕು ಅನ್ನುವ ಗುಣ ಹಲವು ಜನಗಳ ಬದುಕಿನೊಳಗಿರುತ್ತದೆ. ಆವಾಗ ಒಂದೇ ಮಾತು, ಅತ್ತಿ ನೀವೆಲ್ಲ ಕ್ಷಮಾ ಮಾಡ್ರಿ ಅಂತ ಸಾವಿರ ಸಾರೆ ಆ ಪುಣ್ಯದ ಹೆಣ್ಮಗಳು ಕೇಳ್ಕೊಂತಾಳ. ಗಂಡಂತೂ ಏನು ಹೇಳಿಲ್ಲ, ಮಾವಂತೂ ಮೌನಾಗಿ ಬಿಟ್ಟಾನ. ಅತ್ತಿ ಅರ್ಬಾಟ್ ಎಷ್ಟು ಅಂತಂದ್ರೆ, ತವ್ರ ಮನೆಯಿಂದ ತನ್ನ ಸೊಸಿ ಅಪ್ಪನ ಕರೆಸಿ ಆ ಸೊಸಿನ ಹೊರಗೆ ಹಾಕಿದಳಂತ. ಈಕಿನ ನಾವು ಮನೆಯಾಗ ಇಟ್ಕೊಳಕ್ಕಾಗಲ್ಲ. ಅವನು ಭಾಳ ಹೇಳ್ದ, ಅವನ ಮಾತು ಕೇಳದೇ ಇರುವಾಗ ಕೊನೆಗೆ ಒಂದು ನಿರ್ಣಯಕ್ಕೆ ಬಂದರು. ಏನು ಮಾಡೋದವ್ವ, ನಾವೇನು ಹೇಳಿದ್ರು ಕೂಡ ನಿಮ್ಮ ಅತ್ತಿ ಒಪ್ಕೊಳ್ಳಂಗಿಲ್ಲ, ಏನು ಹೇಳಿದ್ರು ಕೂಡ ನಿಮ್ಮ ಅತ್ತಿ ಒಪ್ಕೊಳ್ಳಂಗಿಲ್ಲ. ಮತ್ತೆ ಅನಿವಾರ್ಯ ಆಯ್ತು ನೋಡು ಅವ್ವ,
ತವ್ರ ಮನೆಯಾಗ ಇರಾಕಂತಿ ನಾವು ಉಂಡ್ರ ಉಣ್ಣೋದು, ನಾವು ಉಪವಾಸ ಇರೋದು, ಅದು ನನ್ನ ಬದುಕಿನ ಕರ್ಮ ಅಂತ ತಿಳೋದು. ಆತ ಹೇಳುವಾಗ ಮಗಳು ಒಂದೇ ಸವನೆ ಏನು ಹೇಳ್ತಾಳ, ಅಪ್ಪ ಪುಣ್ಯ ಮಾಡಿರ್ಬೇಕಪ್ಪ, ಹೆಣ್ಣಿಗೆ ಪುಣ್ಯದ ಮನಿ ಸಿಗಬೇಕಾಗಿತ್ತು ಅಂದ್ರೆ ಪುಣ್ಯ ಮಾಡಿ. ಆದ್ರೆ ಆ ದೈವ ನನ್ನೊಳಗಿಲ್ಲ ಅಂತ, ಆ ದೈವ ನನ್ನೊಳಗಿಲ್ಲ ಅಂತ ಆ ಗರತಿ ಅಳತಾಳ. ಇಡೀ ಊರು ಜನ ಹೇಳೋದ್ರು ಕೇಳಿಲ್ಲ. ಇಡೀ ಊರು ಜನ ಅಲ್ಲಿ ಹೇಳ್ತಾರ ಹೀಗೆಲ್ಲ ಮಾಡಬಾರ್ದು ಅಂತ. ಆಗ ಹೆಣ್ಮಗಳು ಹೇಳಿದ್ದೇನು, ನಿಮ್ಮ ಮನೆಯೊಳಗಿನ ನ್ಯಾಯಕ್ಕೆ ನಾ ಬಂದಿಲ್ಲ, ನನ್ನ ಮನೆಯಾಗಿನ ನ್ಯಾಯಕ್ಕೆ ನೀವು ಕರೆದ್ರು ಬರಬೇಕು ಅಂತ ಆಕೆ ಅರ್ಭಾಟ ಮಾಡ್ತಾಳ. ಆ ಅರ್ಭಾಟದೊಳಗೆ ಊರು ಮಂದಿ ಮರ್ಯಾದೆಗಾಗಿ ಮೌನದಾರ ಇರ್ಲಡಿ ಅಂತ ಅಪ್ಪ ಮುಂದೆ ಹೆಣ್ಮಗಳು ಅಳ್ಕೋಂತ ಹಿಂದೆ ಬೆನ್ನು ಹತ್ತುತ್ತಾಳ. ಗಂಡನ ಮನೆ ನಿನಗ ಸಿರಿಯ ನನ್ನ ಮಗಳ, ಹೌದು ತವರೂರು ಸ್ಥಿರವಲ್ಲ ಹೋಗಿ ಬಾ ಮಗಳ. ಗಂಡನ ಮನೆ ನಿನಗ ಸಿರಿಯ ನನ್ನ ಮಗಳ, ಗಂಡನ ಮನೆ ನಿನಗ ಸಿರಿಯ ನನ್ನ ಮಗಳ, ತವರೂರು ಸ್ಥಿರವಲ್ಲ ಹೋಗಿ ಬಾ ಮಗಳ, ತವರೂರು ಸ್ಥಿರವಲ್ಲ ಹೋಗಿ ಬಾ ಮಗಳ. ಲೋಕಾರೂಢಿಗೆ ಅನುಗುಣವಾಗಿ ತಂದೆ ಹೇಳುವ ಉಪದೇಶ ಆಯಿತು. ಆದ್ರ ತವ್ರ ಮನೆ ನಿನಗೆ ಸ್ಥಿರ ಅಲ್ಲ, ಗಂಡನ ಮನೆಗೆ ಇರಬೇಕು ಅನ್ನುವಂಥ ಉಪದೇಶಕ್ಕೆ ಹೊರತುಪಡಿಸಿ ತಂಗಿ ನಿನ್ನನ್ನು ನಾನು ಕರ್ಕೊಂಡು ಹೊರಟೆ ಅಂತ ತಂದೆ ಮೌನವಾಗಿ ಅಳುತ್ತಾನ. ಇದೆಲ್ಲವನ್ನ ನೆನೆಸಿಕೊಂಡ ಪುಣ್ಯದ ಹೆಣ್ಮಗಳು ಬಹುಶಃ ನಾ ತಂದೆ ತಾಯಿಗೆ ಹೆಣ್ಣು ಹುಟ್ಟದಂಗ ಆಯ್ತಲ್ಲ ಅಂತ ಆ ಹೆಣ್ಮಗಳೊಳಗೂ ಕೂಡ ದುಃಖ ಅದ. ಮಗಳು ಹಿಂದಿಂದ ಈತ ಮುಂದೆ ಈತ ಹೊರಟಾನ. ಆ ಬರುವಾಗ ವಿಶೇಷ ಅಂತಂದ್ರೆ ಒಂದು ಪತ್ರಿ ಗಿಡ, ಅಲ್ಲೊಂದು ತೋಟ, ಪಕ್ಕಕ್ಕೆ ಬಾವಿ ಅದ, ಅಲ್ಲೊಂದು ಪತ್ರಿ ಗಿಡಕ್ಕೆ ಕಟ್ಟಿ ಬಸವಣ್ಣನನ್ನ ಸ್ಥಾಪನಾ ಮಾಡ್ಯಾರ. ಆ ಪತ್ರಿ ಗಿಡದ ತೆಳಗ ತಾಯಿ ದಾನಮ್ಮನವರು ಯಜಮಾನರಾದ ಸೋಮನಾಥರು ಬಾವಿಯೊಳಗೆ ಬಾವಿಯೊಳಗೆ ಸ್ನಾನ ಮಾಡಿ ಪೂಜೆಗಾಗಿ ಪತ್ರಿ ಗಿಡದ ತೆಳಗ ಕುಂತಾರ. ನೀರಡಿಸಿದ ತಂದೆ ಮತ್ತು ಮಗಳು ಇಬ್ರು ಕೂಡ ಅಲ್ಲಿಗೆ ಬರ್ತಾ ನೋಡಿ. ನೀರಡಿಸಿದ ತಂದೆ ಮತ್ತು ಮಗಳು ಆ ಗಂಡನ ಮನೆಯೊಳಗ ಮಗಳ ಸ್ಥಿತಿಯನ್ನ ನೋಡಿ ಅವ್ರ ಮನೆಯೊಳಗೊಂದು ತುತ್ತ ಅನ್ನ ಉಂಡಿಲ್ಲ, ಒಂದು ಗುಟುಕು ನೀರು ಕೊಡೋದಿಲ್ಲ. ಆ ಮನೋವೇದನೆ ಒಳಗ ಆ ಮನೆಯೊಳಗಿನ ಸೊಸಿ ಅಂದ್ರೆ ಮಗಳು ಇದೆಲ್ಲವನ್ನ ಕಂಡು ಬಹುಶಃ ಆಕೆಯೂ ಕೂಡ ಉಪವಾಸದಾಳ, ಆಕೆ ಕೂಡ ನೀರು ಕೊಡೋದಿಲ್ಲ. ವಿಚಿತ್ರ ಅಂತಂದ್ರೆ ತಾಯಿ ದಾನಮ್ಮನವರು ಸೋಮನಾಥರು ಇರುವ ಆ ಬಾವಿಯ ಪಕ್ಕ ಏನು ಪತ್ರಿ ಗಿಡ ನೀರು ಕುಡಿದು ಬಂದು ಪತ್ರಿ ಗಿಡಕ್ಕೆ ಇವರಿಬ್ಬರು ಕುಂತಿದ್ರಲ್ಲ ಪುಣ್ಯದ ಶರಣರು, ಆದರ್ಶದ ದಂಪತಿಗಳು, ಪರಮಾತ್ಮ ಪಾರ್ವತಿಯ ರೂಪವೇ ಗುಡ್ಡಾಪುರದ ದಾನಮ್ಮ, ಪರಮ ಪೂಜ್ಯ ಸೋಮನಾಥರು. ನಮಸ್ಕಾರ ಮಾಡಿ ಆ ಹೆಣ್ಮಗಳು ಪುಣ್ಯದ ಯಾವಾಗಲೂ ಮಹಾತ್ಮರ ಮುಂದೆ ಹೇಳ್ಕೋಬೇಕಲ್ಲ. ನಮಸ್ಕಾರ ಮಾಡಿ ಇಲ್ಲೋಡಿ, ಯವ್ವ ನಿನ್ನ ಆಶೀರ್ವಾದ ನನ್ನ ಮಗಳಿಗಿರ್ಲಿ ಅಂತ ತಂದೆ, ಯವ್ವ ನಿನ್ನ ಹರಕೆ ಕಷ್ಟಗಳೆಲ್ಲ ದೂರ ಆಗಲಿ ಅಂತ ಮನದೊಳಗೆ ಸಂಕಲ್ಪ ಮಾಡಿ ಆ ಹೆಣ್ಮಗಳು ದಾನಮ್ಮನವರಿಗೆ ಸೋಮನಾಥರಿಗೆ ನಮಸ್ಕಾರ ಮಾಡ್ತಾಳ. ವಿಷಯ ಹೇಳಿಲ್ಲ, ತನ್ನ ಕಷ್ಟದ ವಿಚಾರಗಳೇನದಾವ ಅದಾವುದು ಕೂಡ ಅಮ್ಮನ ಮುಂದೆ ಇಟ್ಟಿಲ್ಲ. ಆದ್ರ ಭಾವ ಭಾಗ್ಯದ. ಮಹಾತ್ಮರ ಬದುಕಿಗೆ ಭಾವ ಯಾವಾಗ ಬಾಗತೋ, ಭಾವ ಬಾಗಿದಾಗ ದಾನಮ್ಮನವರಿಗೆ ನಮಸ್ಕಾರ ಮಾಡಿ ಸೊಸಿ ಮೇಲೆ ಹೇಳುವಾಗ ತಾಯಿ ದಾನಮ್ಮನವರು
ತಾಯಿ ದಾನಮ್ಮನವರು ಏನು ತೆಳಗಡೆ ಪತ್ರಿ ಮತ್ತು ಪತ್ರಿ ಕಾಯಿ ಬಿದ್ದಿದ್ದು ಅಲ್ರಿ. ಆ ಬಸವಣ್ಣನ ಹತ್ರ ಒಂದು ಈಸು ಪತ್ರಿಕಾಯಿ, ಒಂದಿಷ್ಟು ಪತ್ರಿಕಾಯಿ ಅದಾವ. ಆ ಪತ್ರಿಕಾಯಿ ಈ ಹೆಣ್ಮಗಳು ನಮಸ್ಕಾರ ಮಾಡಿ ಮೇಲೇಳುವಾಗ ತಾಯಿ ದಾನಮ್ಮನವರು ಅಂತಃಕರಣದಿಂದ ಹರಕೆಯನ್ನು ಕೊಟ್ಟು ಆಕಿ ಉಡಿ ಒಳಗ ನೋಡಿ ಎಷ್ಟು ಅಂತಂದ್ರೆ 3 ಸಾರಿ ಎರಡೂ ಕೈಗೆ ಎಷ್ಟು ಬರ್ತಾವ ಅಷ್ಟು ಪತ್ರಿಕಾಯಿ ಉಡ್ಯಾಗ ಹಾಕಿದಳಂತ. ತಗೋರವರೇ ಆಶೀರ್ವಾದ ಅಂತ. ಯವ್ವ ನೀ ತಗೋ ಆಶೀರ್ವಾದ ತಗೋ ಅಂತ ಪತ್ರಿಕಾಯಿ ಉಡಿ ತುಂಬಿ ಯವ್ವ ಇದನ್ನ ಗಂಟು ಕಟ್ಕೋ. ಅವ್ರಿಗೆ ಹೇಳ್ತಾರ, ನೋಡಪ್ಪ ಮಗಳನ್ನ ಅಕ್ಕಿ ಕಾಳು ಹಾಕಿ ಕೊಟ್ಟಿದಿ ಅಂತಂದ ಮ್ಯಾಲ ಆಕಿ ಗಂಡನ ಮನೆಗೆ ಇರಬೇಕು. ತವ್ರ ಮನೆಗೆ ಯಾಕೆ ಕರ್ಕೊಂಡು ಹೊಂಟಿದಿ? ಯಾರ ಮನ್ಯಾಗ ಜಗಳಿಲ್ಲ? ದಾನಮ್ಮನವ್ರು ಹೇಳ್ತಾರ, ಯಾರ ಮನೆಯೊಳಗೆ ಜಗಳ ಇರಂಗಿಲ್ಲ. ಜಗಳ ಬಂದದೆ ಅಂತ ಗಂಡು ಒಂದು ಕಡೆ ಹೆಂಡತಿ ಒಂದು ಕಡೆ ಆಗಬಾರ್ದು. ಅವರಿಬ್ಬರ ಬದುಕು ಆದರ್ಶ ಇರ್ತದ. ಏ ಮಗಳ, ಏನೇ ಕಷ್ಟಗಳಿದ್ದರೂ ಕೂಡ ಗಂಡನ ಮನೆಯೊಳಗೆ ಸಹಿಸ್ಕೋಬೇಕವ್ವ, ನೀ ನಡಿ ಅಂತ ಆ ಹೆಣ್ಮಗಳು ಆಶೀರ್ವಾದ ಮಾಡಿ ಇನ್ನೇನು ಉಡಿ ತುಂಬಿದಳಲ್ಲ ಪತ್ರಿಕಾಯಿ. ಆಗ ದಾನಮ್ಮನವ್ರು ಹೇಳ್ತಾರ, ಯವ್ವ ನೀ ಅತ್ತಿ ಮಾತು ಅತ್ತಿನ ನೋಡಬೇಡ, ಮಾವು ನೋಡಬೇಡ, ಗಂಡನ ವಿಚಾರ ಇದೇನು ಬೇಡ. ಅವರು ಬೇಡ ಅಂದ್ರೂ ನಮ್ಮ ಆಶೀರ್ವಾದ ನಿನಗದ, ನೀ ಸೀದಾ ಹೋಗು. ಈ ಪತ್ರಿಕಾಯಿ ಏನದಾವ ದೇವರಿಗೆ ನಮಸ್ಕಾರ ಮಾಡಿ ಉಡಿಯಾಗಿನ ಉಡಿ ಪತ್ರಿಕಾಯಿ ದೇವರ ಮುಂದಿಟ್ಟು ದೇವರಿಗೆ ನಮಸ್ಕಾರ ಮಾಡವ್ವ. ನಿನ್ನ ಅತ್ತಿ, ನಿನ್ನ ಮಾವ, ನಿನ್ನ ಗಂಡ ಇಲ್ಲೋಡೇನು ಹೊರಗೆ ಹಾಕ್ಯಾರಲ್ಲ, ಪ್ರೀತಿಯಿಂದ ನಿನ್ನನ್ನು ಗೌರವಿಸ್ತಾರ. ಇನ್ನು ಮುಂದೆ ಯಾವ ಜಗಳನೂ ನಿಮ್ಮ ಮನೆಯಾಗಿರಂಗಿಲ್ಲ ಅಂತ ಅಮ್ಮೋರು ಆಶೀರ್ವಾದ ಮಾಡಿ ಆ ಪತ್ರಿಕಾಯಿ ಉಡಿ ತುಂಬಿಕೊಂಡು ಸೀದಾ ಹೋಗ್ತಾಳ. ದಾನಮ್ಮನವ್ರು ಹೇಳ್ದಂಗೆ ಹೊಸ್ತಲಕ್ಕೆ ನಮಸ್ಕಾರ ಮಾಡಿ ಅತ್ತಿ ಮಾರಿ ಇಂಥದ್ದು ಮಾಡಿ ಮತ್ತೆ ಹೊಳೆ ಕರ್ಕೊಂಡು ಬಂದ ಅಂತ ಅವ್ರ ಅಪ್ಪಗ ಈಕೆ ಬೈತಾಳ. ಯಾರು ಬೈದರೂ ತಲೆಯಾಗಿಟ್ಕೊಲಿಲ್ರಿ. ದಾನಮ್ಮನವ್ರು ಹೇಳ್ದಂಗೆ ಸೀದಾ ದೇವ್ರ ಮನೆಗೆ ಹೋಗ್ತಾರ. ದೇವ್ರ ಮನೆಗೆ ಹೋಗಿ ಜಗಲಿ ಮೇಲೆ ಅವೇನು ಪತ್ರಿಕಾಯಿ ಇಟ್ಟಿತ್ತಲ್ಲ ಓಸು ಅಮ್ಮ ನಮಸ್ಕಾರ ಮಾಡಿ ಉಡಿಯಾಗಿನ ಪತ್ರಿಕಾಯಿ ಜಗಲಿ ಮ್ಯಾಗ ಹಾಕುವಾಗ ಪತ್ರಿಕಾಯಿ ಮಾಯ ಆಗ್ಯಾವ. ಆ ಉಡಿಯೊಳಗೆ ತುಂಬಿದ್ದು ಬಂಗಾರದ ಗಟ್ಟಿಗಳಾಗ್ಯಾವ. ಇಲ್ಲಿ ನೋಡಿ, ಓಸು ಹಾಕಿದಾಗ ಇಡೀ ದೇವ್ರ ಮನೆಯಾಗ್ರಿ ಅತ್ತಿ ಈಕಿನ ಹೊರಗೆ ಹಾಕಬೇಕು ಅಂತ ಬಂದು ದೇವ್ರ ಮನೆಯಾಗಿನ ಬಂಗಾರದ ಗಟ್ಟಿ ನೋಡೋದಕ್ಕೆ ಅಯ್ಯ ನನ್ನ ಅರಗಿಣಿ ನೋಡ್ರಿ ಹೆಂಗತ್ತ. ಯವ್ವ ಎಂಥ ಪುಣ್ಯಾತ್ಗಿತ್ಯ ಯವ್ವ ನೀನು. ಏನು ಉಡಿಯಾಗ ತಂದು ಇದು ಎಲ್ಲಿ ಹಾಕಿದಿ? ಇವು ಕೊಟ್ಟವ್ರು ಯಾರು? ನಾವು ಹೋದ್ರು ಕೊಡ್ತಾಳೇನು ಅಂದ್ರೆ ಅತ್ತಿ. ಅದೊಂದು ನೇಮ ರೀ. ನಾನು ಭಾಳ ಸಾರಿ ಹೇಳಿನಿಲ್ಲ. ಈಗ ಶರಣಬಸಪ್ಪನವರು ಇದೇ ಅರಳುಗುಂಡಿಗೆಗ ರೀ, ದೂರ ಅಲ್ಲ. ಒಂದು ತಾಳಿ ಮಾಡಿಸ್ಕೊಳ್ಳೋಕೆ ಯಾವನೋ ಒಬ್ಬ ಬಡವ ಬಂಗಾರ ಕೇಳ್ಬೇಕಂತ. ಒಂದು ತಾಳಿ ಮಾಡಿಸುವಷ್ಟು ಬಂಗಾರ ರೀ. ಅವ ಮಂದಿಲ್ಲಾಗ ಕೇಳಬೇಕಲ್ರಿ, ಮರ್ಯಾದೆ ಪ್ರಶ್ನೆ. ಇಲ್ಲಿ ನೋಡ್ರಿ, ಹೊಲದಿಂದ ಮನೆಗೆ ಬರುವ ಇಲ್ಲ ಪತ್ರಿ ತರಕ್ಕೆ ಹೋಗಿ ಬೆಳಗ್ಗೆ ಬರೋ ಮುಂದೆ ಅವ ಕದ್ದು ಹೋಗಿ ಶರಣಪ್ಪನವ್ರಿಗೆ ನಮಸ್ಕಾರ ಮಾಡ್ಯಂತ. ಅಪ್ಪೋರೇ, ಮಗಳ ಮದುವೆ ನಿಂತು ಹೋಗ್ಯದ್ರಿ, ತವ್ರ ಮನೆಯವರು ಗಂಡನ ಮನೆಯವರು ತಯಾರು ಮಾಡ್ಯಾರ, ಇಂಥದೇ ಒಂದು ತಾಳಿ ಮಾಡಿಸ್ಬೇಕಾಗ್ಯದ. 5 ಜನ ಹೆಣ್ಮಕ್ಳದಾರ್ರಿ, 5 ಜನ ನಮಗೆ ಹೆಣ್ಮಕ್ಳದಾರ್ರಿ. ದಯವಿಟ್ಟು ಮಗಳ ಮದುವೆ ನಿಂತದೆ ಅಂತಂದ್ರೆ ತಾಳಿ ರೊಕ್ಕಿಲ್ಲದಕ್ಕೆ ನಿಂತದ ಅಂತ ಯಾರೂ ಮಾತಾಡಲ್ಲ. ಏನೇನೋ ಕಲ್ಪನಾ ಕಟ್ಕೊಂಡು ಮಾತಾಡ್ತಾರ್ರಪ್ಪ. ಇದೊಂದು ತಾಳಿ ಆಗಷ್ಟು ಬಂಗಾರ ನಿಮಗೆ ಬೇಡಂತ ನಾನು ಹೆಂಡತಿ ಹೇಳ್ಯಾಡ್ರಿ, ಅದಕ್ಕೆ ಬಂದೀನಿ ರೀ. ಶರಣಪ್ಪನವ್ರು ಅಂದರು, ಎಷ್ಟು ಮಂದಿ ಅದಾರ ಹೆಣ್ಮಕ್ಳು? 5 ಮಂದಿ ಅದಾರ. ಎಷ್ಟು ಮಂದಿ? 5 ಮಂದಿ. ಓಹೋ, ನಿನ್ನ ಬಡತನ ಹಿಂಗೆ ಹೋತಪ್ಪ ಇವತ್ತ. ಆತಾತು, ನಿನ್ನ 5 ಜನ ಮಕ್ಕಳು ಇರುವಂಥ ಒಬ್ಬ ಗಣಮಗ ಆನಂದವಾಗಿರ್ತೀರಪ್ಪ. ಧರ್ಮದ ಮನೆತನ ದೇವ್ರು ನಿನಗೆ ಆಶೀರ್ವಾದ ಮಾಡ್ಯಾನ. ಒಂದು ತಾಳ್ಯಾಕಪ್ಪ, ನಿನ್ನ ಭಾಗ್ಯನೇ ತೆಗೆದು ಹೋಗ್ಯದ ಅಂತ ಹಿಂಗೆ ನೋಡೋದಕ್ಕೆ ಒಂದು ಮಾರ ನಾಗರ ಹಾವ್ರಿ ಚಲೋ ಒಂದು ನಗದಷ್ಟು ದಪ್ಪ ಅದು ಹರಿದು ಹೊಂಟಿತ್ತು. ಅವ್ರು ಹೇಳಿದ್ರಂತ, ನೀ ಬೇಕಂದಿಲ್ಲಪ್ಪ, ಈಗ ಆಲೇನ ನಾಗರ ಹೊಂಟದಲ್ಲ ಅದು ಓಡಿ ಹೋಗಿ ತೊಗೊಂಡು ಮನೆಗೆ ಹೋಗು ಅಂದರು.
ಓಡೋಗಿ ತೊಗೊಂಡು ಮನೆಗೆ ಹೋಗು, ನೀ ಎಷ್ಟು ಸಂಪತ್ತು ಬೇಡ್ತಿದ್ದೆ ಅಷ್ಟು ಸಂಪತ್ತು ಆ ಪುಣ್ಯಾತ್ಮನಿಗೆ ನೀಡ್ತಾನ ಅನ್ನೋದ್ರಾಗ ಸಾಟ್ನೆ ಹಿಂದಕ್ಕೆ ಸರದಂತ. ಯಪ್ಪು, ಹೊರಗಿನ ಮಂದಿ ಶಾಣಬಸಪ್ಪ ಒಳ್ಳೆವ ಅಂತಾರ, ಇವನಂತ ಕಷ್ಟ ಯಾರೂ ಇಲ್ಲ ಅಂದಾತ. ಒಲ್ರಿಪ್ಪ, ಇನ್ನೂ ಇದ್ರೆ ಮತ್ತೊಂದು ಸಾಲ ಮಾಡಿ ಮದುವೆ ಮಾಡ್ಬೋದು. ಹಾವು ಹಿಡ್ಕೊಂಡ್ರೆ ಬಿಡ್ತದನ ನಮ್ಮನ್ನದು? ಏನು ಮಾಡ್ತದೆ? ಕಡಿತದ. ತಗೋರು, ದೈವ ನಿನಗ ಭಗವಂತನೇ ಆದಿಶೇಷನ ರೂಪದೊಳಗೆ ಬಂದಾನ, ತಗೋ ವಲ್ರಿ ಅಂತ ಹಿಂದಕ್ಕೆ ಸರಿತಿದ್ದ. ತಗೋ ಅಂದರು, ಒಲ್ಲೆ ಅಂತಿದ್ದ. ಅದು ಹುತ್ತಿನಾಗ ಹೊಂಟದ್ರಿ. ಶರಣಪ್ಪನವ್ರು ಅಂದರು, ಭಾಗ್ಯ ಬಂದಾಗ ಕಳ್ಕೋಬಾರ್ದು, ತಗೋ ಅಂತ ಹಿಂಗೆ ಚೆಂಡು ಹಿಡಿದು ದೂಡೋದಕ್ಕೆ ಅವ ಹೋಗಿ ದಪ್ಪನೆ ಬಿದ್ದ. ಎಡಗೈ ಕಿರಿಬೆರಳೇನದರಿ ಆ ನಾಗರ ಹಾವಿನ ಬಾಲಕ್ಕೆ ಸ್ವಲ್ಪ ಹತ್ತಂತ. ನಾಗರ ಹಾವಿನ ಬಾಲಕ್ಕೆ ಸ್ವಲ್ಪ ಹತ್ತತ್ರಿ. ಇಲ್ಲೋಡ್ರಿ ಎಷ್ಟು ವಿಚಿತ್ರ ಅಂತಂದ್ರೆ, ಆ ಬರಳು ಹಾವಿನ ಬಾಲಕ್ಕೆ ಹತ್ತತ್ತಲ್ರಿ, ಎಷ್ಟಿತ್ತು ಆ ಬಾಲ ಹೊರಗುಳಿದಿತ್ತು. ಇವನ ಬಟ್ಟೆ ಎಷ್ಟು ಹತ್ಯದಲ್ರಿ, ಅಷ್ಟು ಹಾವಿನ ಬಾಲ ಬಂಗಾರ ಆಗ್ಯದ. ಇವ ಅಂದ, ಹಾವ ಒಂದು ಮಾರ ನಗದಷ್ಟು ದಪ್ಪ, ಅಷ್ಟೇ ಉದ್ದ, ಊಟ ತಗೊಂಡಿದ್ರೆ ಬಂಗಾರ ಹಾಕಿತ್ತು. ಅದು ಎಷ್ಟಿತ್ತು ಅಂದ್ರೆ ಕರೆಕ್ಟ್ ಒಂದು ತಾಳಿ ಆಗಷ್ಟೇ ಇತ್ತು. ಇವ ಅಂದ, ಅಪ್ಪೋರ ತಪ್ಪಾಗ್ಯದ್ರಿ, ಶರಣಪ್ಪನವ್ರ ತಪ್ಪಾಗ್ಯದ್ರಿ ನಮ್ಮಪ್ಪ. ಇಲ್ಲಿ ನೋಡ್ರಿ, ಆ ಹುತ್ತಿನ ನಾವು ಹೊರಗೆ ಕರೀರಿ ಕೊಳ್ಳಾಗ ಹಾಕೊಂಡು ಹೋಗ್ತೀನಿ ಅಂತ. ಇವ ಮತ್ತೆ ಸಿಗ್ತದೇನು? ಭಾಗ್ಯ ಸಿಗಲ್ಲತ್ತು. ಆ ಹೆಣ್ಮಗಳು ಆ ಅತ್ತಿ ಕೇಳ್ತಾಳ, ಉಡಿ ತುಂಬದವ್ರು ಯಾರ? ನಮ್ಮವ್ವ. ನಿನ್ನ ಗುಡಿ ತುಂಬದವ್ರು ಯಾರು ಅಂತಂದ್ರೆ, ಆ ಅತ್ತಿ ಮನೆ ಸೊಸೆ ಹೇಳಿದಳು ಅತ್ತಿಗೆ, ಯವ್ವ ನನಗೆ ಗಂಡನ ಮನೆಯಿಂದ ತವ್ರ ಮನೆಗೆ ಹೋಗಾಕ ಆಸೆ ಇರಲಿಲ್ಲ, ಅನಿವಾರ್ಯವಾಗಿ ನನ್ನ ಅಪ್ಪನೊಂದಿಗೆ ನಾನು ಬೆನ್ನತ್ತಿದ್ದೆ. ದಾರಿ ಒಳಗೆ ಪರಮ ಪೂಜ್ಯ ಸೋಮನಾಥರು ಮಹಾಮಾತೆ ತಾಯಿ ದಾನಮ್ಮನವರು ನಮ್ಮ ಗುಡಿ ತುಂಬಿ ನಿನ್ನ ಕಷ್ಟೆಲ್ಲ ದೂರ ಆಗ್ತದ, ನಿಮಗೆ ಬೇಕಾದ ಸಂಪತ್ತು ದೇವರು ನಿನಗೆ ಕೊಡ್ತಾನ ಬಾ ಅಂತ ಉಡಿ ತುಂಬಿದ್ರು. ಉಡಿ ತುಂಬಿದ್ದು ಪತ್ರಿಕಾಯಿ ಮನ್ಯಾಗ ತಂದು ಹಾಕಿದಾಗ ಆ ಪುಣ್ಯ ಹಸ್ತದೊಳಗೆ ದಾನಮ್ಮನ ಆಶೀರ್ವಾದ ಪುಣ್ಯದ ಬಂಗಾರದ ಗಟ್ಟಿಯಾಗ್ಯಾವ. ಇದೆಲ್ಲವೂ ತಾಯಿ ಆಶೀರ್ವಾದ. ಆ ತಾಯಿಗೆ ಅಂತಃಕರಣದ ಬದುಕು, ಅಂತಃಕರಣವಾಗಿ ಆ ತಾಯಿ ಒಳಗ ಆಶೀರ್ವಾದವನ್ನು ಪಡೆದು ಆ ಗರತಿ ಆ ಊರೊಳಗ ದಿನನಿತ್ಯವೂ ಕೂಡ ಮನೆಯಾಗಿದ್ದವರು ಏಸು ಮಂದಿ ಅದಾರ, ಎಲ್ಲರೂ ಕೂಡ ದಾನಮ್ಮನ ನೆನವಿನೊಳಗೆ, ದಾನಮ್ಮನ ಸೇವಾ ಭಾವದೊಳಗೆ, ದಾನಮ್ಮನ ಪುಣ್ಯದ ಗುಣದೊಳಗೆ ಅವರೆಲ್ಲರ ಬದುಕು ಆನಂದವಾಗ್ಯದ. ಅವರಿಗೆ ಆಶೀರ್ವಾದವನ್ನು ಮಾಡಿ ಮುಂದಕ್ಕೆ ಹೋಗೋದರೊಳಗೆ ಒಬ್ಬ ರೈತ ಅಳ್ತಿದ್ದನಂತ. ಒಬ್ಬ ರೈತ ಒಡ್ಡಿನ ಮೇಲೆ ಕುಂತು ಅಳುತ್ತಾನ. ಅವ ಯಾಕ ಕಣ್ಣೀರು ತೆಗದಾನ ಅಂತಂದ್ರೆ, ಅವ ಬಿತ್ತಿದ ಜ್ವಾಳೆಲ್ಲ ಕಾಡ್ಗಿ ತೆನೆಯಾಗ್ಯದ. ನೀವು ಕಾಡ್ಗಿತ್ತೆ ಈ ಹಳೆ ಮಂದಿ ಬೆಳೆದವರಿಗೆಲ್ಲ ತಿಳಿತದ. ಅದು ಹಳ್ಳಿಯಾಗಿದ್ರ ಅನುಭವ ಇರ್ತದೆ, ಈ ಪ್ಯಾಟ್ಯಾಗಿನ ಮಂದಿಗಿರಲ್ಲ. ಕಾಡಿಗೆ ಜ್ವಾಳ ಏನೋ ಕರೆಕ್ಟಾಗಿ ಕಾಣ್ತವೆ, ಆದ್ರೆ ಬೀಸಿದ್ರೆ ಹಿಟ್ಟಿಲ್ರಿ, ಬೀಸಿದ್ರೆ ಕರ್ಗತ್ತೆ. ಆತಂತಾನ 4 ಜನ ಮಕ್ಕಳನ್ನ ಕಟ್ಕೊಂಡು ವರ್ಷದ ಬದುಕು, 4 ಜನ ಮಕ್ಕಳನ್ನ ಕಟ್ಕೊಂಡು ವರ್ಷದ ಬದುಕು ನಡಿಬೇಕಾಗ್ತದೆ. ನಾಡಿಗೆ ಅನ್ನ ಕೊಡುವ ಪುಣ್ಯದ ರೈತನಾದ ನನ್ನೊಳಗ ಇದೆಲ್ಲ ಕಾಡಿಗೆ ಆದ ಮೇಲೆ ಎತ್ತೂ ಆಕಳದ ಸ್ಥಿತಿ ಏನು, ಮಕ್ಕಳ ಸ್ಥಿತಿ ಏನು, ವರ್ಷದ ಬದುಕೇನು, ದೇವರೇ ನಾ ಮಾಡಿದ ಪಾಪೇನದೇ ಅಂತ ತಿಳಿದು ಮನದೊಳಗೆ ಸಹಜವಾಗಿ ನೆನಪು ಮಾಡಿಕೊಂಡು ಅವ ಅಳ್ತಾನ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ, ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗುದೈತಿ. ಎಲ್ಲರೂ ಜೋರಾಗಿ ಚಪ್ಪಾಳಿ ತಟ್ಟಿ 1 ನಿಮಿಷ. ಬಹುಶಃ ಇಷ್ಟು ಮಂದಿ ನೀವು ಇಲ್ಲೆಲ್ಲ ಕುಂತೀರಲ್ಲ, ನೀವೆಲ್ಲ ಕಲಬುರಗಿ ಕಂಪು ಅನ್ನುವ ಕಾರ್ಯಕ್ರಮ ಆಯಿತು. ಈ ನಮ್ಮ ಅದರ ಮುಂದಾಳತ್ವವನ್ನು ಕೊತ್ತಲ ಬಸವೇಶ್ವರ ಸಂಸ್ಥೆಯ
ಸ್ಥಾಪಕರಾದ ಅಧ್ಯಕ್ಷರಾದ ಬಸವರಾಜ್ ಶೇಡಮ್ ಅವರು. ತಾವಾಗೆಲ್ಲ ನೆನಪಿಟ್ಟಿರೇ ಇಲ್ಲ ಗೊತ್ತಿಲ್ಲ. 1,20,000 ಹುಡುಗರ ಸಂದರ್ಶನ. ಆ ಸಂದರ್ಶನದ ಮುಖ್ಯರು ಯಾರು ಅಂದರೆ ಭಾರತದ ಅವತ್ತಿನ ರಾಷ್ಟ್ರಪತಿಗಳಾದ ಭಾರತದ ಶ್ರೇಷ್ಠ ವಿಜ್ಞಾನಿ ಅಬ್ದುಲ್ ಕಲಾಂ. 1,20,000 ಹುಡುಗರು, 10,000 ಹುಡುಗರದ್ದು ಒಂದು ಗ್ರೂಪ್. ಆ ಹುಡುಗರಿಗೆ ಅಬ್ದುಲ್ ಕಲಾಂ ಅವರು ಪ್ರಶ್ನೆ ಕೇಳುತ್ತಾರೆ. ಬಹುಶಃ ನಮ್ಮ ಗವಾಯಿಗಳ ಹಾಡಿಗೆ ಅರ್ಥದೆ ಕೇಳ್ರಿ. ಎಲ್ಲ ಹುಡುಗರಿಗೆ 1,20,000 ಹುಡುಗರಿಗೆ ಪ್ರಶ್ನೆ. ಮೊದಲನೇ ಪ್ರಶ್ನೆ, ಮಕ್ಕಳೇ ನೀವೇನಾಗಬೇಕು? ಮಕ್ಕಳೇ ನೀವೇನಾಗಬೇಕು ಅಂತಂದ್ರೆ ಆ ಹುಡುಗರೆಲ್ಲ ಹೇಳೋದು 1,00,000 ಹುಡುಗರೊಳಗೆ ಮೊದಲನೇ ಪ್ರಶ್ನೆ, ಮಕ್ಕಳೇ ನೀವೇನಾಗಬೇಕು? ಆ 10,000 ಹುಡುಗರು ಅಬ್ದುಲ್ ಕಲಾಮರಿಗೆ ಕೈ ಮುಗಿದು ಹೇಳಿದ್ರಂತ, ನಾವೆಲ್ಲ ಇಂಜಿನಿಯರ್ ಆಗ್ತೀವಿ. ಇನ್ನೊಂದು ಹುಡುಗರು, ನೀವೇನಾಗ್ತೀರಿ? ನಾವು ಡಾಕ್ಟರ್ ಆಗ್ತೀವಿ. ನೀವೇನಾಗ್ತೀರಿ ಅಂದ್ರೆ ಪೊಲೀಸ್ PSI ಆಗ್ತೀವಿ. ನೀವೇನಾಗ್ತೀರಿ? ನಾವು ಲೆಕ್ಚರ್ ಆಗ್ತೀವಿ. ನೀವೇನಾಗ್ತೀರಿ? ನಾವು ಕಾಂಟ್ರಾಕ್ಟರ್ ಆಗ್ತೀವಿ. ನೀವೇನಾಗ್ತೀರಿ? ನಾವು MP MLAಗಳಾಗ್ತೀವಿ. ಎಲ್ಲರೂ ಕೂಡ MP ಆಗ್ತೀನಿ ಅನ್ನೋರು ಬೇರೆ, MLA ಆಗ್ತೀನಿ ಅನ್ನೋರು ಬೇರೆ, ಲೆಕ್ಚರ್ ಆಗ್ತೀನಿ ಅನ್ನೋರು ಬೇರೆ, ವಕೀಲ ಆಗ್ತೀನಿ ಅನ್ನೋರು ಬೇರೆ, ಡಾಕ್ಟರ್ ಆಗ್ತೀನಿ ಅನ್ನೋರು ಬೇರೆ, ಕಾಂಟ್ರಾಕ್ಟರ್ ಆಗ್ತೀನಿ ಅನ್ನೋರು ಬೇರೆ. ಇವರೆಲ್ಲರ ಮಧ್ಯೆ ಒಂದು ಹುಡುಗ ಎದ್ದು ನಿಂತಾನ. ಅಬ್ದುಲ್ ಕಲಾಮರು ಕೇಳುತ್ತಾರ, ಮಗುವೆ ನೀ ಏನಾಗ್ತಿದ್ದಿ? ನೀ ಏನಾಗಬೇಕಂತ ಮಾಡಿ ಅಂತಂದ್ರೆ 1,20,000 ಹುಡುಗರೊಳಗೆ ಒಂದು ಹುಡುಗ ಎದ್ದು ನಿಂತು ಅಬ್ದುಲ್ ಕಲಾಮರಿಗೆ ಕೈ ಮುಗಿದು ಅವ ಹೇಳಿದ್ದೇನು, ಒಬ್ಬರು ಇಂಜಿನಿಯರ್ ಆಗ್ತೀನಿ ಅಂತಾರ, ಒಬ್ಬರು ಡಾಕ್ಟರ್ ಆಗ್ತೀನಿ ಅಂತಾರ, ಇನ್ನೊಬ್ಬರು ವಕೀಲರಾಗ್ತೀನಿ ಅಂತಾರ, ಇನ್ನೊಬ್ಬರು ಪೊಲೀಸ್ ಆಗ್ತೀನಿ ಅಂತಾರ, ಇನ್ನೊಬ್ಬರು PSI ಆಗ್ತೀನಿ ಅಂತಾರ, ಇನ್ನೊಬ್ಬರು ಲೆಕ್ಚರ್ ಆಗ್ತೀನಿ ಅಂತಾರ, ಮತ್ತೊಬ್ಬರು MP MLA ಆಗ್ತೀನಿ ಅಂತಾರ. ಸಾಯ್ಬರೇ ಸರ್, ಎಲ್ಲರೂ MP ಆದರ, ಎಲ್ಲರೂ MLA ಆದರ, ಎಲ್ಲರೂ ಶಿಕ್ಷಕರಾದರ, ಎಲ್ಲರೂ ಕಾಂಟ್ರಾಕ್ಟರೇ ಆದರ, ಎಲ್ಲರೂ ಪೊಲೀಸ್ PSI ಲೆಕ್ಚರ್ಗಳೇ ಆದರ ಹೊಟ್ಟಿಗೆ ಮಣ್ಣು ತಿಂತಾರೇನ್ರಿ? ನಮ್ಮಪ್ಪ ನಂಗೆ ನಾ ರೈತ ಆಗ್ತೀನಿ ಅಂದ. 1,20,000 ಮಂದಿ ಆಗ್ರಿ ಇತ್ತು. ಅದನ್ನೇ ನಮ್ಮ ಗವಾಯಿಗಳು ಹಾಡ್ತಾರ. ಜೋರಾಗಿ ಚಪ್ಪಾಳಿ ಇರಲಿ ಎಲ್ಲ ದೈವಕ್ಕೆ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗುದೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗುದೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗುದೈತಿ. ಬೆಟ್ಟನ ಬ್ಯಾಸಿಗೆ ಮಕ್ಕಳನ್ನ ಕರ್ಕೊಂಡು ಭೂಮಿ ಸೇರತಾನ. ನಟ್ಟ ಕಡೆಯುತ್ತ ನೇಗಿಲ ಹೊಡೆದುತ್ತ ಬದುಕ ಮಾಡತಾನ. ಬ್ಯಾಸಿಗೆ ಬಿಸಿಲಾಗ ಮಳಿಯಂಗ ರೈತ ಬೆವರ ಸುರಿಸತಾನ. ನೆರಳಾಗ ಕುಂತ ಮಂದಿಗೆ ಇವನ ತ್ರಾಸ ಗೊತ್ತೇನ. ಸಾಲದ ಚಿಂತೆ ಮಾಡಿ ರೈತನ ಜೀವ ಕೊರಗತೈತಿ. ಸಾಲದ ಚಿಂತೆ ಮಾಡಿ ರೈತನ ಜೀವ ಕೊರಗತೈತಿ. ಎಷ್ಟು ದುಡಿದರು ಸಾಲ ತೀರದೆ ಗುಡ್ಡಾಗಿ ಬೆಳೆದೈತಿ. ಸಾಲದ ಬಾಧೆಗೆ ರೈತನ ಜೀವ ಎಡೆಯಾಗಿ ಕುಂತೈತಿ.
ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ಬಿತ್ತುವುದು ಬೆಳೆವುದು ಒಕ್ಕುವುದೆಲ್ಲ ಕಷ್ಟ ಬಾಳೈತಿ. ಕಷ್ಟದಿಂದ ದುಡಿಯುವ ರೈತಗ ಬೆಲೆಯಿಲ್ಲದಾಗೈತಿ. ರೈತನ ಬೆಳೆಗೆ ಮಾರಾಟದಾಗ ಮೋಸ ಬಾಳೈತಿ. ರೈತನ ಬೆಳೆಗೆ ಮಾರಾಟದಾಗ ಮೋಸ ಬಾಳೈತಿ. ಯಾವುದರ ಒಂದು ಕಾರಣದಿಂದ ವ್ಯಾಪಾರ ಕುಸಿತೈತಿ. ಯಾವುದರ ಒಂದು ಕಾರಣದಿಂದ ವ್ಯಾಪಾರ ಕುಸಿತೈತಿ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ನಾನು ನೀನೆಂಬ ಭೇದ ಭಾವ ರೈತಗ ಎಲ್ಲೈತಿ. ಎಲ್ಲರೂ ನನ್ನವರೆಂದು ಜಗವ ಅಪ್ಪಿಕೊಂಡೈತಿ. ಸೃಷ್ಟಿಯ ಪ್ರಕಾರ ಇದ್ದ ಜಾಗ ಇದ್ದಷ್ಟೇ ಐತಿ. ಇದ್ದ ಜಗದಾಗ ಜನಸಂಖ್ಯೆ ದಾಟಿ ಹೆಚ್ಚಾಗೈತಿ. 100 ಕೋಟಿ ದಾಟಿದರೂ ಜನ ಮೇಟಿಸಲು ಹತ್ತೈತಿ. 100 ಕೋಟಿ ದಾಟಿದರೂ ಜನ ಮೇಟಿಸಲು ಹತ್ತೈತಿ. ಕೋಟಿಗಿಂತ ಮೇಟಿ ಮೇಲೆಂದು ಜಗವ ಸಾರತೈತಿ. ಕೋಟಿಗಿಂತ ಮೇಟಿ ಮೇಲೆಂದು ಜಗವ ಸಾರತೈತಿ. ರೈತ ದೇಶದ ಬೆನ್ನೆಲುಬಂತ ಜಗವು ಕೂಗುತ್ತೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ದೇಶಕ್ಕಾಗಿ ದುಡಿದ ರೈತನ ಕಥೆಯು ಮುಗಿದೈತಿ. ರೈತನಾಗೋದು ಅಂದ್ರೆ ಬಹಳ ಕಷ್ಟ. ನಾ ಇದ್ದ ಯಾಕೆ ಅಂದರೆ ನಮ್ಮ ಪಾಟೀಲ್ರು ಮೊದಲು ಮಾಡ್ಕೊಂಡು ಬೊಮ್ಮನಹಳ್ಳಿಯವರು. ನಾ ಭಾಳ ವರ್ಷ ಬೊಮ್ಮನಹಳ್ಳಿಯಾಗನವ್ರಿ. ನೀವು ಹೆಂಗೆ ಮಾಗಣಿಗೆ ಏರಿಯಾಗ ಯಾರು ಬರ್ತಾರ ಪುರಾಣಕ್ಕಂತ ಕೇಳ್ತೀರಿ ಅಲ್ರಿ, ಅಲ್ಲಿ ಬೊಮ್ಮನಹಳ್ಳಿಯಾಗನೂ ಹಂಗೆ ನಮ್ಮ ಬಿರಾದವ್ರು ಚಪ್ಪಾಳಿ ಇರಲಿ ಎಲ್ಲೋರು. ಈಗೇನು ನಾವು ಈ ನಮ್ಮ ಬಳಗದಲ್ರಿ ಸುಮ್ಮನೆ ಹೋಗಿ ಆ ಮಠದ ಅಂಗಳದಾಗ ಕುಂತೀವಿ ಅಂದ್ರೆ ಇಡೀ ಅಂಗಳ ತುಂಬುತ್ತದೆ. ಬೊಮ್ಮನಹಳ್ಳಿಯಾಗನೂ ಏನೋ ಅನುಭವದ ಶ್ರವಣ ಭಾಗದ ಜನ ಅಲ್ಲಿಯೂ ಕೂಡ ಭಾಳಷ್ಟದೆ. ಸಹಜವಾಗಿ ನೀವು ಅರ್ಥ ಮಾಡ್ಕೋರಿ. ಇವತ್ತಿನ ದಿನಮಾನದೊಳಗೆ ರೈತನಾಗಿ ನಗೋದು ಅಂದ್ರೆ 100ಕ್ಕೂ ಒಬ್ಬರದಾರ ಇಲ್ಲ ಅಂತ ನನಗನ್ಸಾಕತ್ತೆ. ಎಷ್ಟು ಮೋಸ್ರಿ ಅವನ ಮ್ಯಾಗಿನ ಮೋಸರ ಎಷ್ಟು ನಿಮಗೆ ವಿಚಿತ್ರ ಅಂತಂದ್ರೆ ಕಬ್ಬು ಕಡೆಯವರಿಂದ ಹಿಡ್ಕೊಂಡು ಕಬ್ಬಿನ ಟ್ಯಾಕ್ಟರ್ದವರೆಗೂ. ನಾನು ಇಲ್ಲೇ ಮಾಗಣಿಗೇರಿ ಅದೇನು ಹಲಕರಟ್ಟಿ ದೂರ ಆತಪ್ಪ, ಚಲೋ ಆತು. ಹ್ಯಾಂಗೂ ನಮ್ಮದು ಕಬ್ಬು ಕಡೆದ ನಡೆದದ. ಮಾಗಣಿಗೇರಿಯಿಂದ ದಿನ ತಿರುಗಾಡೋದಾಗತ್ತಂತ ನಾ ಮಾಡಿ ನೀನು ಊರು ಮಾರಿನೇ ನೋಡಿಲ್ಲ. ಮುಂಜಾನೆ ಭಿನ್ನ 11ಕ್ಕೆ ನಾಷ್ಟ, ಹಿಂಗೆ ನಾಷ್ಟ ಮಾಡಿ ಬಂದೀವಿ ಅನ್ನೋದ್ರಾಗ 2ಕ್ಕೆ ಊಟ, 2ಕ್ಕೆ ಹಿಂಗೆ ಬಂದೀವಿ ಅನ್ನೋದ್ರಾಗ 5ಕ್ಕೆ ಮತ್ತೆ ನಾಷ್ಟದಾಗ ಕಬ್ಬು ಕಡೆದನ್ನು ನೋಡಿಲ್ಲ. ಇವತ್ತು ನಮ್ಮ ಹುಡುಗ ಯಾವುದು ಏನೇನು ಅಂತ ಬಿಲ್ ಹಾಕದ. ನಾ ಮುಂದಿನ ಸಾರಿಗೆ ಹೊಲ ಮಂದಿಗೆ ಹಚ್ಚು ಅಂದೆ ನಾನು. ಯಾಕ ಅಂತ ನಾನು ಅದನ್ನೆಲ್ಲ ಕೇಳಾಕತ್ತೆ. ಗೌಡ್ರೆ ಅದನ್ನೇನು ಕೇಳಾಕತ್ತೆ ಗೊತ್ತೇನ್ರಿ, ಆ ಟ್ಯಾಕ್ಟರ್ನವನಿಗೆ ಅವ ಬಿಲ್ ಏನು ಕೊಟ್ಟ ಅವ ಪಗಾರ ಕೊಡ್ತಾನ ಇಲ್ಲೋ ಗೊತ್ತಿಲ್ಲ. ಆ ಟ್ಯಾಕ್ಟರ್ನವನಿಗೆ 1000 ರೂಪಾಯಿ ಅಂತ ಅಲ್ಲಿ ಹೋಗಿ ನಿಂತ ಮೇಲೆ ಅವನಿಗೆ 300 ರೂಪಾಯಿ ಬತ್ತೆ ಅಂತ. ಅಲ್ಲ ನಿಮ್ಗೆ ರೈತರ ಮೋಸ ಅನ್ನೋದು ಎಷ್ಟು ಅನ್ನುವುದಕ್ಕೆ ನಾನು ನಿಮಗೆ ಹೇಳ್ತೀನಿ. ಆಯ್ತು, ಇದು ಆ ಥರ ಟ್ಯಾಕ್ಟ್ರ್ ಅಕಸ್ಮಾತ್
ತುಂಬಿದ ಮ್ಯಾಲ ಹೊಲದಿಂದ ಹೊರಗೆ ಬರೋದು ಹೆಂಗ್ರಿ ಅಂತ JCB ಹಿಂದೆ ಬಂದು ನಿಂದಿರ್ಬೇಕಂತ್ರಿ. ಅವ ಮುಂದಕ್ಕೆ ಹೋದ್ರೇನು ಬಿಟ್ರೇನು ಅವನಿಗೆ 2,000 ಅಂತ. ಅಲ್ಲ ನಿಮ್ಮೂರಾಗ ಐತಿ ಇಲ್ಲ ಗೊತ್ತಿಲ್ಲ ಶಿವಪ್ಪಗೌಡ್ರ ಇಲ್ಲಿನೂ ಅದನ್ನ ಹಂಗಾರ ನಾ ಹೇಳಂಗಿಲ್ಲ. ಈಗ ಯಾವುದೋ ಊರೊಳಗ ಪೊಲೀಸರು ಪೊಲೀಸ್ ಸ್ಟೇಷನ್ ಒಟ್ಟ ಊರಿಗೆ ಬಂದಿದ್ದಿಲ್ಲ. ಯಾಕೆ ಬಂದಿದ್ದಿಲ್ಲ ಅಂತಂದ್ರೆ ಗುಡ್ಡದ ಮ್ಯಾಗ ಒಬ್ಬ ದೇವರಿದ್ದ, ಅವ ಮಲ್ಲಯ್ಯ ಅಂತ ಇಡೀ ಊರೇ ಕಾಯ್ತಿದ್ದನಂತ. ಓಸು ಹೊಲಗಳನ್ನು ಕಾಯ್ತಿದ್ದ. ಇಲ್ಲೋಡ್ರಿ, ಯಾರ ಮನೆಗರೆ ಇರಲಿ, ಯಾರು ಹೊಲಕ್ಕರೆ ಇರಲಿ, ಕಳ್ಳರು ಬರ್ತಾರಂದ್ರೆ ಗುಡ್ಡದ ಮ್ಯಾಗ ನಿಂತು ಕೂಗ್ತಿದ್ನಂತ. ಕಳ್ಳ 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 ಅಂತ ಕೂಗಿದ್ರೆ ಇಡೀ ಊರಿಗೆ ಧ್ವನಿ ಕೇಳ್ತಿತ್ತು. ಎಲ್ಲರೂ ಎಚ್ಚರಾಗ್ತಿದ್ರು. ಕಳ್ಳರು ಕಳು ಮಾಡಲಾರ್ದೆ ಓಡಿ ಹೋಗ್ತಿದ್ರು. ಬರಬರ್ತ ಕೂಗೋದು ಬಿಟ್ಟು ನಂತ್ರಿ ಯಾರು? ಗುಡ್ಡದ ಮಲ್ಲಯ್ಯ ಕೂಗೋದು ಬಿಟ್ಟ. ಕೂಗೋದು ಬಿಟ್ಟ ಮೇಲೆ ಹೊಲ್ದಾಗೂ ಕಳ್ತನ ಆಗಕತ್ತು, ಮನ್ಯಾಗೂ ಕಳ್ತನ ಆಗಕತ್ತು. ಮತ್ತು ಊರಂತಂದ ಮೇಲೆ ಕೆಲವು ಮಂದಿ ಒಳ್ಳೆಯವರು ಅಂತ ಇರ್ತಾರಲ್ಲ, ಅವರೋಸು ಮಂದಿ ಹೋಗಿ ಹಾಲಿನ ಅಭಿಷೇಕ ಮಾಡಿ ಕಣ್ಣೀರಿನೊಂದಿಗೆ ಕೈ ಮುಗಿದು ಮಲ್ಲಯ್ಯಗಂದ್ರಂತ, ಓ ದೇವ್ರೇ, ಅವತ್ತು ಒಂದು ಸೂಡು ಕಣಿಕೆ ಕಳುವಾದ್ರೆ ಕೂಗ್ತಿದ್ದಿ, ಒಂದು ಮನೆಯೊಳಗಿನ ಚರಿಗೆ ಕಳುವಾದ್ರೆ ಕೂಗುತ್ತಿದ್ದಿ. ಇವತ್ತು ಹೊಲ್ದಾಗೂ ಕಳುವು ಮಾಡಾಕತ್ಯಾರ, ಮನ್ಯಾಗೂ ಕಳುವು ಮಾಡಾಕತ್ಯಾರ. ನೀ ಯಾಕೆ ಕೂಗಲ್ಲ? ಏ ಮಲ್ಲಯ್ಯ, ನಮ್ಮನ್ನ ನೀ ಯಾಕೆ ಎಬ್ಸಂಗಿಲ್ಲ? ಓ ದೇವರೇ, ನಾವೇನು ಸಾಯ್ಬೇಕೋ ಬದುಕಬೇಕೋ ಒಂದೂ ತಿಳಿದಾಗ್ಯದ ಅಂತ ಒಳ್ಳೆಯವರೆಲ್ಲ ಮಲ್ಲಯ್ಯ ಕೇಳಿದಾಗ, ಅವಾಗ ಮಲ್ಲಯ್ಯ ಅಂದ ಮಾತು ನೆನಪಿಡ್ರಿ. ನಾ ಯಾಕೆ ಮುಂದೆ ಹೇಳಲ್ಲ ಅಂದೆ ಅಂದ್ರೆ ಅದಕ್ಕೆ. ಅವಾಗ ಮಲ್ಲಯ್ಯ ಓಸು ಮಂದಿಗೆ ಪ್ರತ್ಯಕ್ಷ ದರ್ಶನ ಕೊಟ್ಟು ಹೇಳ್ದನಂತ, ನೀವು ಹೇಳೋದು ಖರೆ. ಹೊಲ್ದಾಗ ಕಳುವಾದ್ರೂ ಕೂಗ್ತಿದ್ದೆ, ಊರಾಗ ಕಳುವಾದ್ರೂ ಕೂಗ್ತಿದ್ದೆ. ಯಾಕೆ ಅವಾಗ ಕೂಗ್ತಿದ್ದೆ ಅಂತಂದ್ರೆ, ಹೊಲ್ದಾಗ ಊರಾಗ ಹೊರಗಿನವರು ಬಂದು ಕಳು ಮಾಡ್ತಿದ್ರು. ಹೊಲ್ದಾಗ ಮತ್ತು ಊರಾಗ ಹೊರಗಿನವರು ಬಂದು ಕಳು ಮಾಡ್ತಿದ್ರು. ಈಗ ನಾ ಯಾರಿಗೆ ಕೂಗ್ಲಿ ಮಾರಾಯ, ಮನೆ ಕಾಳ್ರಾಗ್ಯಾರ, ಊರೇ ಕಾಳ್ರಾಗ್ಯಾರ. ಒಂದೇ ಅಲ್ಲ, ನೋವಾಗಿ ನಿಮಗೆ ಹೇಳ್ತೀನಿ ನಾನು. ಉದ್ಧಾರ ಆಗಿದ್ದೇನು ಬದುಕಿನೊಳಗ? ಪ್ರಾರಂಭದಿಂದ ಹಿಡಿದು ನಾನು ಹೇಳದನಲ್ಲ, ಪುಣ್ಯದ ಪಾದ ರೈತನ ಪಾದ, ಪುಣ್ಯದ ಹಸ್ತ ರೈತನ ಹಸ್ತ, ಸತ್ಯದ ಬಾಯಿ ರೈತನ ಬಾಯಿ, ದಾಸೋಗಕ್ಕ ಆಶ್ರಯ ಆದವ, ಜಗತ್ತಿಗೆ ಅನ್ನ ಕೊಟ್ಟವ ಯಾರು ಅಂದ್ರೆ ಅವನೇ ಪುಣ್ಯದ ರೈತ. ಇವತ್ತು ನಮ್ಮ ಸುಮ್ಮನೆ ಹಂಗೆ ಹೇಳ್ತೀನಿ, ಆ ಲಿಸ್ಟು ಇಲ್ಲಿನೂ ಹಂಗೆ ಅದ ಅಂದ್ರಲ್ಲ, ಅದು ಬಿಟ್ಟೆ. ರೈತ ಉದ್ಧಾರ ಆಗಬೇಕು. ಹೌದ್ರಿ, ಸಹಜವಾಗಿ ನೀವು ಅರ್ಥ ತಿಳ್ಕೋರಿ. ಯಾವ್ರಾಗ ಇದ್ದೇವಲ್ಲೋ ಈ ಸಾರಿ ಹತ್ತಿ ಬಿಡಿಸೋ ಮುಂದೆ 15 ರೂಪಾಯಿ ಕಿಲೋ, ಅದು ಊರ ಹೆಸರು ಬರೋವಲ್ದು ನನಗೆ. 15 ರೂಪಾಯಿ ಕಿಲೋ, 13 ರೂಪಾಯಿ ಕಿಲೋ, ಮೊದಲ 8 ರೂಪಾಯಿ ಕಿಲೋ, 11 ರೂಪಾಯಿ ಕಿಲೋ, ಕೊನೆಗೆ 15 ರೂಪಾಯಿ ಕಿಲೋ. ನಾ ಅಂದೆ 15 ರೂಪಾಯಿ ಕೊಟ್ರೆ ಉಳಿತದೇನು? ಕೂಲಿ ಎಷ್ಟು? 250 ರೂಪಾಯಿ ಕೂಲಿ ಹಚ್ಚಿರಪ್ಪ ಬಿಡಿಸಲಿ ಅಂತ ನಾವು ಹೇಳ್ದೇವಲ್ರಿ. 250 ರೂಪಾಯಿಗೆ ಕೂಲಿಯಿಂದ ಬಿಡಿಸಿದ್ದು 18ರಿಂದ 19 ಕಿಲೋ. ಎಷ್ಟು ರೀ? 18ರಿಂದ 19 ಕಿಲೋವ ಕೂಲಿಯವರು. ನಮ್ಮ ಮನ್ಯಾಗ ನಾ ಬಯಸ್ಕೊಂಡಿನ್ರಿ ಅವತ್ತು. ನಿಮಗೇನು ಗೊತ್ತಾಗ್ತದೆ ಪುರಾಣದಾಗ ಕುಂತು ಹೇಳೋದು ಕೊಟ್ಟು ನಿಮ್ಗೆ. ನನಗೆ ಮತ್ತೇನು, ನಾಳೆ ಏನ್ರಿ ಅದು ರೊಕ್ಕ 13 ರೂಪಾಯಿ ಕಿಲೋ. ಏನಾರೇ ಮಾಡ್ರಿ, 13 ರೂಪಾಯಿ ಕಿಲೋ. 13 ರೂಪಾಯಿ ಕಿಲೋ ಅಂತಂದರೆ ಹಿಂದಿನ ದಿನ 19 ಕಿಲೋ ಬಿಡಿಸಿದ ಹೆಣ್ಮಗಳು 83 ಕಿಲೋ ಬಿಡಿಸ್ಯಾಳ. 60 ಕಿಲೋ ಬಿಡಿಸ್ಯಾರ. 17 ಕಿಲೋ ಬಿಡಿಸೋದಕ್ಕೆ 60 ಕಿಲೋ ಬಿಡಿಸ್ಯಾರ. ನಾನು ಹೇಳಿದೆ, ನಿನ್ನಿನ ದಿನ ಕೂಲಿ ತಗೊಂಡಾಗೂ 2 ಕೈ, ಗುತ್ತಿಗೆ ಬಿಡಿಸೋ ಮುಂದೂ 2 ಕೈ. ಈ ಪ್ರಪಂಚ ನಮ್ಮೊಳಗಿದ್ರೆ ಉದ್ಧಾರ ಹೆಂಗಾದಿತ್ತು?
ಸಹಜವಾಗಿ ನೀವು ಅರ್ಥ ಮಾಡ್ಕೋರಿ. ಒಬ್ಬರ ಮಾತು ನಾನು ಹೇಳಂಗಿಲ್ಲ. ಇನ್ನು ನೀವೆಲ್ಲ ಅಡ್ಸ್ಯಾಡಕ್ಕೋ ಏನೋ ಹೇಳ್ತಾರ. ಜ್ವಾಳದ ಹೊಲ್ದಾಗ ಸದಿ ತೆಗಿಬೇಕಾದ್ರೆ, ಕಸ ತೆಗಿಬೇಕಾದ್ರೆ 40 ಜನ ಕುಂತಾರ. 40 ಜನಗಳ ಮಧ್ಯೆ ಮಾಲಕ ಹಿಂದೆ ನಿಂತಾನ. ಆ 40 ಮಂದಿಯಾಗ ಯಾರೋ ಒಬ್ಬರು ಹೆಣ್ಮಗಳು ಮುಂದೆ ಹೊಂಟ್ರು ಅಂತಂದ್ರೆ ಹಿಂದಿನವ್ರಿಗೆ ಹೆಂಟಿ ಬಿತ್ತ. ನಿಮ್ಮೂರಾಗಲ್ರಿ ಮತ್ತ ಏನ್ರಿ? ನಿಮ್ಮೂರಾಗಲ್ಲ ಆಗ್ಲ್ರಿಪ್ಪ. ನಾ ಯಾಕೆ ಹೇಳ್ತೀನಿ ಅವ್ವ, ನಾ ಹಿಂಗೆ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡ್ರಿ. ನಿಮ್ಮ ಪದರಿನೊಳಗೆ ನೀವು ಪಕ್ಕ ಗಂಟು ಹಾಕ್ರಿ. ಏನು ಗೊತ್ತಾ, ಮಾಲಾಕಿದ್ದಾಗ ಮಾಲಾಕನ ಅಂಜಿಕೆ ಹಿಂದೆ ನೋಡಿ ಮುಂದೆ ಯಾವ ಕೆಲಸ ಮಾಡಿ ಮೈಗಳತನದೊಳಗೆ ದುಡಿತಾರ. ದುಡಿದು ಮಾಲಾಕಿದ್ದಾಗ ಅಷ್ಟೇ ದುಡಿದು ಕೂಲಿ ತಗೊಂತಾರ. ಶಾಶ್ವತವಾಗಿ ಅವರು ಸಾಯೋತನ ಅವರು ದುಡಿಯವರೇ ಆಗ್ತಾರೆ. ಅವರು ಸಾಯೋತನ ದುಡಿಯವರೇ ಆಗ್ತಾರ. ಮಾಲಾಕಿದ್ರೇನು ಇರದಿದ್ರೇನು ಈ ಹೊಲದಾಗ ಈ ಮಾಲಕ ನನಗೆ ಕೂಲಿ ಕೊಟ್ಟಾನ. ಇವ ನೋಡದಿದ್ದರೂ ಕೂಡ ಪರಮ ಪೂಜ್ಯ ರುದ್ರಮುನಿ ದೇವರು ನೋಡ್ತಾರ. ಆ ರುದ್ರಮುನಿ ದೇವರ ರೂಪದ ಪರಮಾತ್ಮ ನೋಡ್ತಾನ ಅಂತ ಯಾರು ತಿಳಿದು ದುಡಿತಾರ ಅವ್ರ ಗ್ಯಾರಂಟಿ ದುಡಿಸ್ಕೊಳ್ಳೋವರಾಗಿ ಊರಿಗೆ ಶ್ರೀಮಂತರಾಗ್ತಾರೆ. ಇದು ಕಟ್ಟಿಟ್ಟ ಬುತ್ತಿ. ನೀವು ಬೇಕಾದಲ್ಲಿಗೆ ಹೋಗಿ ಬರ್ರಿ. ಅದಕ್ಕೆ ಒಬ್ಬ ರೈತನ ವಿಚಾರದೊಳಗ ನಾ ಸಹಜ ಹೇಳ್ತೀನಲ್ಲ, ಇಬ್ಬರನ್ನ ಈ ವೇದಿಕೆ ಯಾವತ್ತೂ ಮರಿಬಾರ್ದು. ಒಬ್ಬ ದೇಶವನ್ನು ಗಡಿ ಕಾಯುವ ಸೈನಿಕನನ್ನ, ಮತ್ತೊಬ್ಬವ ಅನ್ನ ಕೊಡುವ ಪುಣ್ಯದ ರೈತನನ್ನ. ಆದರೆ ಹಿಂಗಾದಾಗ ಮುಂದೆ ಹೋದವ್ರಿಗೆ ಹೆಂಟಿ ಹೊಡೆದ್ರ ಉದ್ಧಾರ ಹೆಂಗಾದಿತ್ರಿ ಅಪ್ಪ? ರೈತ ಏನಂತ, ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಳಿತು ಹಿಡಿಸರ ಚಾಲ, ರೈತರಿಗೆ ಬಂತು ಕುತ್ತಿಗೆಗೆ ಶೂಲ, ಕೈಲಿ ಕೊಟ್ಟು ಹಿಡಿಯದು ಬಂತವ್ರ ಕಾಲ, ಕೈಲಿ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಕೂಲಿಯವರು ಕುದುರೆಯ ಮ್ಯಾಲ ಏರಿ ಕುಳಿತು ಹಿಡಿಸರ ಚಾಲ, ರೈತರಿಗೆ ಬಂತು ಕುತ್ತಿಗೆಗೆ ಶೂಲ, ಕೈಲಿ ಕೊಟ್ಟು ಹಿಡಿಯದು ಬಂತವ್ರ ಕಾಲ, ಕೈಲಿ ಕೊಟ್ಟು ಹಿಡಿಯದು ಬಂತವ್ರ ಕಾಲ. ಪ್ರಯೋಗಗಳು ಬಹುಶಃ ಹೊಲದಾಗಿನ ಕಬ್ಬ 4 ಗಣಿ ಆಗ್ಯದ ಅನ್ನೋದ್ರಾಗ ಮುರ್ಕೊಂಡು ತಿನ್ನಕ್ಕೆ ಶುರು ಆಗ್ತದ. ಅದು ಹೋಗಿ ಫ್ಯಾಕ್ಟ್ರಿ ಬಾಯಾಗಿ ಬೀಳೋತನ ಅಕಸ್ಮಾತ್ ಆ ಕಬ್ಬು ದಾರ್ಯಾಗ ನಿಂತು ಅಂದ್ರೆ ಎಲ್ಲರೂ ರೀ, ಹೌದಾ? ಇಡೀ ದಾಸೋಗ ಅಂದ್ರೆ ಪುಣ್ಯದ ರೈತ. ನಾಡಿಗೆ ಅನ್ನ ಕೊಡವನಪ್ಪ, ನೀನು ಯಾಕೆ ಅಳ್ತಿದಿ ಅಂತ ಅಮ್ಮ ಕೇಳಿದಾಗ ಅಮ್ಮಗೆ ನಮಸ್ಕಾರ ಮಾಡಿ ಹೇಳದ, ಸೋಮನಾಥರಿಗೆ ನಮಸ್ಕಾರ ಮಾಡಿ ರೈತ ಹೇಳ್ತಾನ, ಯಪ್ಪ 4 ಮಕ್ಕಳು ಕಟ್ಟಿಕೊಂಡು ವರ್ಷೆಲ್ಲ ದುಡಿದೆ, ನನ್ನ ಕರ್ಮಕ್ಕೆ ಈ 4 ಎಕರೆ ಹೊಲ, ಇಡೀ ಹೊಲನೇ ಕಾಡ್ಗಿ ತೆನಿಯಾಗ್ಯದ. ಅದ ನನ್ನ ಕರ್ಮ ಅಂತಳುವಾಗ ಅಮ್ಮ ಹೇಳ್ತಾಳ, ನೀ ದೇಶಕ್ಕೆ ಅನ್ನ ಕೊಡವನಪ್ಪ, ಪುಣ್ಯದ ಗುಣ ನಿನ್ನೊಳಗದಪ್ಪ. ಆತು, ಅದೇನು ಕಾಡಿಗೆ ತೆನಿಯಾಗ್ಯದೆ ಅಂತ ನೀ ದುಃಖ ಮಾಡಿದಲ್ಲ, ಯೋಸು ಕೊಯ್ದಿದಿ, ಇನ್ನೇನು ಇದಕ್ಕೆ ಗಳೆ ಹೊಡಿಬೇಡ. ಇದೇ ಬುಡ್ಚಿಗೆ ನೋಡಿ ಅಮ್ಮ ಹೇಳ್ತಾಳ, ಸೋಮನಾಥರು ಹೇಳ್ತಾರ, ಇದೇ ಜ್ವಾಳದ ಬುಡ್ಚಿಗೆ ನೀರು ಹಾಕು, ಇದಕ್ಕೆ ಗೊಬ್ಬರ ಹಾಕು. ಇಲ್ಲೋಡಪ್ಪ, ನೀ ಒಳ್ಳೆತನದೊಳಗೆ ಇದನ್ನು ಕಾದಿ, ನಿನಗ ಆ ಗುರುನಾಥ, ನಿನಗ ದೇವರು ನಗು ಕೊಡ್ತಾನಪ್ಪ, ಅಳು ಕೊಡಂಗಿಲ್ಲ ಅಂತ ಆಶೀರ್ವಾದ ಮಾಡಿದಾಗ ದಾನಮ್ಮನವ್ರ ಅಪ್ಪಣಿ ಪ್ರಕಾರ ಬುಡ್ಚಿಗ್ರಿ ಆ ಜ್ವಾಳದ ಅದೇನು ಬುಡ್ಚಿನಿ ಅಂತಾರೆ, ಏನಂತೀರಿ, ಕೊಯ್ದಿದ್ದು. ಅದಕ್ಕೆ ಗೊಬ್ಬರ ಹಾಕಿದ್ರು ಅದಕ್ಕೆ ಸರಿಯಾಗಿ ಪರಮಾತ್ಮ ಮಳೆ ಕೊಟ್ಟ ಮೇಲೆ ಇಲ್ಲೋಡ್ರಿ ಅದನ್ನು ಭೂಮಿ ಹದ ಮಾಡೋ ಮುಂದೆ ಊರು ಮಂದಿ ಎಲ್ಲ ಅಂದ್ರೆ ಇದಕ್ಕೆ ತಲೆ ಕೆಟ್ಟದ ಅಂದರು. ಮತ್ತು ಈ ಮಂದಿ ಎಲ್ಲಾದರೂ ಇರೋವ್ರೆ,
ಇದಕ್ಕೆ ತಲೆ ಕೆಟ್ಟದ. ಅಲ್ಲೋ ಮರೆ ಬುಡ್ಚಿ ಗೊಬ್ಬರ ಕೊಟ್ಟು ಇವನ್ನ ಏನೋ ನೀರು ಹಾಕಿದ್ರೆ ಯಾರೋ ಬೆಳೀತದ ಅಂದಾರಂತ ತಲೆ ಕೆಟ್ಟದ ಇದಕ್ಕೆ ಅಂದರು. ಪುಣ್ಯದ ತಾಯಿ ದಾನಮ್ಮನನ್ನ ಸೋಮನಾಥನನ್ನ ಆ ರೈತ ನಂಬ್ಯಾನ. ಅದಕ್ಕೆ ಗೊಬ್ಬರ ಕೊಡೋದಕ್ಕ ಮಳೆ ಬರೋದಕ್ಕ ಇಲ್ಲೋಡ್ರಿ ಆ ಬುಡುಚಿ ಒಳಗ ದಾನಮ್ಮನ ಅಂತಃಕರಣದ ಕರುಣೆ ನಂಬಿಕೆ ಅವನಲ್ಲಿ ಅದಲ್ರಿ. ಒಂದೊಂದು ಜ್ವಾಳದ ಬುಡುಚಿಗೆ 3 ಜ್ವಾಳದ ದಂಟು ಹುಟ್ಟ್ಯದ ದಾನಮ್ಮನ ಪುಣ್ಯದ. ಇದರ 3 ಪಟ್ಟು ಬೆಳಿತಿದಿ ಅಂದಿದ್ರಲ್ರಿ, ಒಂದೊಂದು ತೆನಿ ತುಂಬಿದ ಬಿಂದಿಗೆ ಆಗಿ ಬಾಗದು ಅಂತ. ಬಾಗಿದ ತೆನಿ ಅಂತಿರ್ತಿದ್ದು ಅಲ್ಲ, ಹಿಂಗೆ ಬಾಗ್ಯಾವ. ಆತಂದ ನಮ್ಮವ್ವ ತಾಯಿ ದಾನಮ್ಮ ನನ್ನ ತಂದೆ ಸೋಮನಾಥರು ಕೊಟ್ಟ ಆಶೀರ್ವಾದ ಅಂತ ಇಡೀ ಜ್ವಾಳ ಕೊಯ್ತಾರ, ತೆನಿ ಮುರಿತಾರ, ಜ್ವಾಳ ಕೊಯ್ತಾರ, ತೆನಿ ಮುರಿತಾರ. ರಾಶಿ ಮಾಡುವಾಗ 3 ವರ್ಷದ ಲಾಭ ಅದೇ ಜ್ವಾಳದ ತೆನಿಯೊಳಗೆ ಅಮ್ಮ ಕೊಟ್ಟಾಳ ಪುಣ್ಯದ ಹಸ್ತ. ಆ ವೇಳೆಗೆ ಇದೆಲ್ಲ ಯಾರು ಕೊಟ್ಟ ಆಶೀರ್ವಾದ ಅಂದ್ರೆ ನಮ್ಮವು ಕೊಟ್ಟ ದಾನಮ್ಮನ ಆಶೀರ್ವಾದ ಅನ್ನುವಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಗುರುಪಾದಕ್ಕೆ ಸಮಾಪ್ತಿ ಮಾಡಿ